ಎಲ್ಲ ಅಷ್ಟೇ ವೀಡಿಯೋಗಳನ್ನು ಮಾಡ್ತಾಯಿರಿ. ನಿಮ್ಮ ಕೈಲಿ ಆದಷ್ಟು ಯಾವ್ಯಾವ ಥರ ವೀಡಿಯೋಗಳನ್ನು, ಯಾವ ಕುಕ್ಕಿಂಗ್ ಆಗಿರ್ಬೋದು ಯಾವ್ದಾದ್ರು ಸರಿ, ಬಟ್ ಕಂಟಿನ್ಯೂಸ್ ಆಗಿ ವೀಡಿಯೋನ ಮಾಡೋಕ್ಕೆ ನೀವು ಪ್ರಯತ್ನ ಪಡಿ. ಆವಾಗ ಚಾನಲ್ ಚೆನ್ನಾಗಿ ಗ್ರೋ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಕಷ್ಟನೇ. ಯಾಕೆಂದರೆ ನನಗೆ ಏನಾಗುತ್ತೆ ಗೊತ್ತಾ, ನನ್ನ ಅನುಭವದಲ್ಲಿ ತುಂಬ ವರ್ಷಗಳಿಂದ ನಾನು ಇನ್ಸ್ಟಾಗ್ರಾಮ್ನ ಅದೇ ಅಕೌಂಟ್ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದೀನಿ. ನನಗೆ ಇವತ್ತು ಅನಿಸುತ್ತೆ, ಇದೆಲ್ಲ ಮುಂಚೆ ಆವಾಗಲೇ ಮಾಡ್ಕೊಂಡಿದ್ದು ಇಷ್ಟೊತ್ತು ಆಲ್ರೆಡಿ ಎಲ್ಲ ಚಾನಲ್ ಗ್ರೋ ಆಗಿರೋದು ಅಂತ. ಏನೂ ಮಾಡೋಕ್ಕಾಗಲ್ಲ. ಸಮಯ ಬಂದಾಗಲೇ ಕೆಲಸ ಮಾಡಬೇಕಾಗುತ್ತಲ್ಲ, ಪರವಾಗಿಲ್ಲ. ಇನ್ನೂ ಯಾರ್ಯಾರು ಸ್ಟಾರ್ಟ್ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡಿ. 2026 ಜನವರಿ ಶುರು ಆಗಿದೆ. ಖಂಡಿತವಾಗ್ಲೂ ಈಗ ನೋಡಿ, ನಾನು 2025 ಶುರು ಮಾಡಿದ್ದಕ್ಕೆ ವರ್ಷದ ಕೊನೆ ತಿಂಗಳಲ್ಲಿ ನನಗೆ ಚೆನ್ನಾಗಿ ಚಾನಲ್ ಗ್ರೋ ಆಯಿತು. ಇವಾಗೆಲ್ಲ ಚೆನ್ನಾಗಿ ವ್ಯೂಸ್ಗಳು ಹೋಗ್ತೈತೆ. 2026 ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡೋವ್ರಿಗೂ ಅಷ್ಟೇ ಕಷ್ಟ. ಸ್ಟಾರ್ಟ್ ಮಾಡಾದ್ಮೇಲೆ ಆಟೋಮೆಟಿಕಲಿ ಹೋಗ್ತಾ ಇರುತ್ತೆ. ವೀಡಿಯೋಗಳನ್ನು ಮಾಡಿ ಹಾಕ್ತಾಯಿರಿ. ಯಾರು ಒಳ್ಳೇದಾಗಲಿ, ಯಾರು ಮಾಡಬೇಕಂತ ನನ್ನ ವೀಡಿಯೋ ನೋಡಿ ಅನ್ನಿಸ್ತಿದ್ರೆ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ನನ್ನ ಕಡೆಯಿಂದ ಏನಾದ್ರೂ ಟಿಪ್ಸ್ ಕೊಡೋದಾದರೆ, ಇನ್ಸ್ಟಾಗ್ರಾಮಲ್ಲಿ ಅದೇ ಡೈಲಿ ವೀಡಿಯೋಸ್ಗಳನ್ನು ಮಾಡಿ. ಆಮೇಲೆ ಆದಷ್ಟು ನಿಮ್ಮ ವೀಡಿಯೋಗಳು ನೋಡಿದಾಗ ಜನಕ್ಕೆ ಹೆಲ್ಪ್ ಆಗಬೇಕು, ಯಾವ್ದಾದ್ರು ಮೆಸೇಜ್ ಇರಬೇಕು, ಆ ರೀತಿ ಮಾಡಿ. ತುಂಬ ಜನ ಯಾರು ಮಾಡ್ತಾರಲ್ಲ ಫೇಮಸ್ ಆಗೋಕ್ಕೆ, ಬಟ್ಟೆ ಬಿಚ್ಕೊಂಡು, ಅವೆಲ್ಲ ಇಲ್ಲ. ಕಷ್ಟಪಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ವೀಡಿಯೋ ಮಾಡಿಕೊಂಡು ಒಂದು ಒಳ್ಳೆಯ ಹೆಸರು ತಗೊಂಡು ಬನ್ನಿ. ಏಕೆಂದರೆ ಈ ಸೋಷಿಯಲ್ ಮೀಡಿಯಾ ಯಾವ ಥರ ಅಂದರೆ, ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು. ನೀವು ಯಾವ ಥರ ವೀಡಿಯೋ ಮಾಡ್ಕೊಂಡು ಹೋಗ್ತೀರಾ, ನೀವು ಹೆಂಗೆ ಹೋಗ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಐಡಿ ಮತ್ತು ಪ್ರೊಫೈಲ್ ಫೋಟೋಗಳಾಗಿರ್ಬೋದು ಸ್ವಲ್ಪ ಚೆನ್ನಾಗಿ ಹಾಕಿ. ಫೋಟೋಸ್ ಆಗಿರ್ಬೋದು. ಈಗ ಒಂದು ಎಕ್ಸಾಂಪಲ್, ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿ ಪ್ರೊಫೈಲ್ ಯಾವ ಥರ ಐತೆ ಅಂತ. ಇನ್ನು ನೇಮು ಕೂಡ ಅಷ್ಟೇ, ಸುನಿಲ್ ಗೌಡ 199 ಅಂತ ಇದೆ. 199 ಬಂದು ನನ್ನ ಅದು ಹುಟ್ಟಿದ್ದು ವರ್ಷ. ಅದು ಆ ಥರ ಒಂದು ಯೂನಿಕ್ ಆಗಿರಲಿ. ನಿಮ್ಗೆ ಯಾವ್ದಾದ್ರು ಒಂದು ಇಷ್ಟ ಆಗೋ ಥರ ಯೂನಿಕ್ ಆಗಿರಲಿ. ಆ ಥರ ಯಾವುದೋ ಒಂದು ಕ್ರಿಯೇಟಿವಿಟಿಯಾಗಿ ಹೆಸರೆಲ್ಲ ಇಟ್ಕೊಂಡು ಪ್ರೊಫೈಲ್ನ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿರಿ. ಎಲ್ರಿಗೂ ಒಳ್ಳೇದಾಗುತ್ತೆ. ಒಂದಲ್ಲ ಒಂದಿನ ಚಾನಲ್ ಗ್ರೋ ಆಗುತ್ತೆ. ಇನ್ನು ಯೂಟ್ಯೂಬ್ ಬಗ್ಗೆ ಹೇಳೋದಾದರೆ, ಯೂಟ್ಯೂಬ್ ಬಗ್ಗೆ ಒಂದಿನ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಯೂಟ್ಯೂಬಲ್ಲಿ ನಿಮಗೆ ಗೊತ್ತು ಆಲ್ರೆಡಿ ಎಷ್ಟು ಫಾಲೋವರ್ಸ್ ಇದ್ದಾರೆ ಏನು ಅಂತ. ಅದ್ರ ಜರ್ನಿ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಬಗ್ಗೆ ಅಷ್ಟೇ. ನಾನು ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಅಬ್ಸರ್ವ್ ಮಾಡಿ ಫೋಟೋಗಳು ಯಾವ ಹಾಕಿಲ್ಲ. ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ಗಳೇ ಹಾಕೋದು. ನಿಮ್ಮ ಫೋಟೋಸ್ಗಳನ್ನು ನಾವು ಹಾಕಲ್ಲ. ತುಂಬ ಅನಿಸುತ್ತೆ ಒಂದೊಂದು ಸಲ. ಕೆಲವೊಂದು ಏನಿಸ್ಬಿಡುತ್ತೆ ಗೊತ್ತಾ, ಯಾರು ತುಂಬ ಆ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನನ್ಸುತ್ತೆ ಅಂದರೆ, ಒಂದೊಂದು ಸಲ ವೀಡಿಯೋಗಳು ಹಾಕ್ತೀವಿ, ವೀಡಿಯೋಗಳು ಹೋಗಿಲ್ಲ ಅಂದಾಗ ಏನನ್ಸ್ಬಿಡುತ್ತೆ, ವೀಡಿಯೋ ಇದು ಹೋಗಿಲ್ವಲ್ಲ, ರೀಚ್ ಆಗಿಲ್ವಲ್ಲ ಅಂತ ಬೇಜಾರಾಗುತ್ತೆ. ಕೆಲವೊಂದು ವೀಡಿಯೋ ಚೆನ್ನಾಗಿ ರೀಚ್ ಆದಾಗ ಏನನ್ಸುತ್ತೆ, ತುಂಬ ಖುಷಿ ಆಗುತ್ತೆ. ಎಲ್ಲ ಇದೊಂಥರ ಚೆನ್ನಾಗಿ ಹೋಯ್ತಲ್ಲ ವೀಡಿಯೋ ಅಂತ. ಹಂಗೆ ವೀಡಿಯೋಸ್ಗಳು ಎಷ್ಟು ರೀಚ್ ಆಗ್ತವೆ, ಕೆಲವೊಂದು ವೀಡಿಯೋ ಎಷ್ಟು ಜನಕ್ಕೆ ಹೋಗುತ್ತೆ. ಈಗ ನೀವು ಅಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದಾಗ ಅಲ್ಲಿ ಆಲ್ಗರಿದಮ್ ಚೆಕ್ ಮಾಡಿದಾಗ ಅಲ್ಲಿ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಅಕೌಂಟಲ್ಲಿ ನಿಮ್ಮ ಇದರಲ್ಲಿ ಓಪನ್ ಮಾಡಿದಾಗ, ವೀಡಿಯೋ ಓಪನ್ ಮಾಡಿದಾಗ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಬರುತ್ತೆ. ಅಲ್ಲಿ ಲೈಕ್ಸು, ಕಮೆಂಟ್ಸು, ವ್ಯೂಸ್ ಎಲ್ಲ ಎಲ್ಲಿದೆ ಅಂತ. ಫಾಲೋವರ್ಸ್ಗೆ ಎಷ್ಟು ಜನ ರೀಚ್ ಆಗಿದೆ, ನಾನ್ ಫಾಲೋವರ್ಸ್ಗೆ ಎಷ್ಟು ಜನ ರೀಚ್ ಆಗಿದೆ. ಈಗ ನೀವು ಹೊಸ್ದಾಗಿ ಏನಾದ್ರು ವೀಡಿಯೋ ಮಾಡ್ತಾ ಇದ್ದೀರಾ ಅಂದರೆ, ನಾನ್ ಫಾಲೋವರ್ಸ್ಗೆ ಜಾಸ್ತಿ ರೀಚ್ ಏನಾದ್ರು ಆದರೆ ಆ ವೀಡಿಯೋ ಚೆನ್ನಾಗಿ ಸಖತ್ತಾಗಿ ವ್ಯೂಸು, ಲೈಕ್ಸ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು, ಶೇರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಈಗ ಒಂದು ಎಕ್ಸಾಂಪಲ್ನ, ಈಗ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ, ಅಪ್ಲೋಡ್ ಮಾಡಿ ಅರೌಂಡ್ ಒಂದು 5 ನಿಮಿಷಕ್ಕೆ ಆ ವೀಡಿಯೋ ಒಂದು ಸ್ವಲ್ಪ ಚೆನ್ನಾಗಿ ಶೇರು ಮತ್ತು ಯಾರು ಸೇವ್ ಮಾಡ್ಕೊಳ್ಳೋದು, ಕಮೆಂಟ್ ಮಾಡೋದು, ಈ ಥರ ಶೇರೆಲ್ಲ ಮಾಡ್ಕೊಂಡು ಲೈಕ್ ಎಲ್ಲ ಮಾಡಿದ್ರೆ ಆ ವೀಡಿಯೋ ಸ್ವಲ್ಪ ಆಲ್ಮೋಸ್ಟ್ ನಾನ್ ಫಾಲೋವರ್ಸ್ ಚೆನ್ನಾಗಿ ರೀಚ್ ಆಗುತ್ತೆ. ಆವಾಗ ನಿಮ್ಮ ಅಕೌಂಟ್ಗೆ ಅವ್ರ ವೀಡಿಯೋ ನೋಡಿಬಿಟ್ಟು ಫಾಲೋ ಮಾಡೋದು ಚಾನ್ಸಸ್ ತುಂಬ ಇರುತ್ತೆ. ಯಾರಾದರೂ ಚೆನ್ನಾಗಿ ವೀಡಿಯೋ ಮಾಡ್ತಿದ್ದಾರೆ ನೋಡೋಣ, ಫಾಲೋ ಮಾಡಿದ್ರೆ ನೆಕ್ಸ್ಟ್ ನಮಗೆ ವೀಡಿಯೋಗಳು ಬರ್ತವೆ ಅಂತ. ಅದಕ್ಕೋಸ್ಕರ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನು ಮಾಡ್ಕೊಂಡು ಹೋಗ್ತಾಯಿರಿ. ಯಾರು ಫಾಲೋಗಳನ್ನ ಆಟೋಮೆಟಿಕಲಿ ಜನ ಇಷ್ಟಪಟ್ಟೇ ಪಡ್ತಾರೆ. ನಮ್ಮ ಕನ್ನಡ ಜನ ಯಾವ ಥರ ಅಂದರೆ, ಪ್ರೀತಿ ಕೊಡೋದ್ರಲ್ಲಿ ಎತ್ತಿದ ಕೈ, ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ. ಯಾರು ಚೆನ್ನಾಗಿ ಕಂಟೆಂಟ್ ಮಾಡ್ತಾ ಇದ್ದಾರೋ ಅವ್ರಿಗೆ ಸರಿ ಅನ್ನಿಸ್ತಾ ಅವ್ರು ಪಕ್ಕ ಬೆಳೆಸ್ತಾರೆ. ಬಟ್ ಟೈಮ್ ಬೇಕು, ತುಂಬ ಪೇಷನ್ಸ್ ಬೇಕು. ಪೇಷನ್ಸಿಂದ ಇರಿ, ಒಂದಲ್ಲ ಒಂದು ದಿನ ಬೆಳಿತೀರ. ಇನ್ನು ಫೋಟೋಸ್ಗಳು ಇತ್ಯಾಗ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹಾಕೋಕೆ ಹೋಗಬೇಡಿ. ವೀಡಿಯೋಸ್ಗಳು ಯಾವುದೋ ಕಂಟೆಂಟ್ ಇರೋ ವೀಡಿಯೋಗಳನ್ನು ಮಾಡಿಕೊಂಡು ಆ ಥರ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾಯಿರಿ. ಆಲ್ಮೋಸ್ಟ್ ಡೈಲಿ. ಆದರೆ ಸ್ಟಾರ್ಟಿಂಗ್ ಟೈಮು ನಿಮ್ಮ ಚಾನಲ್ ಚೆನ್ನಾಗಿ ಗ್ರೋ ಆಗಬೇಕಂತ ಏನಾದ್ರು ಇದ್ದರೆ, ಬೇಗ ಬೆಳಿಬೇಕಂದ್ರೆ ಎಲ್ಲರೂ ದುಡ್ಡು ಕೊಟ್ಬಿಟ್ಟು ಅದೆಲ್ಲ ಇದೆ. ದಯವಿಟ್ಟು ಯಾರೂ ಆ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾನು ಕೆಲವೊಂದು ಅಕೌಂಟನ್ನ ನೋಡಿದ್ದೀನಿ, ನನಗೂ ಗೊತ್ತು. ಕೆಲವೊಂದು ಏನು ಮಾಡಿಬಿಟ್ಟಿದ್ದಾರೆ, ನಮಗೆ ಪ್ರೊಫೈಲ್ ಚೆನ್ನಾಗಿರಲಿ ಅಂತ ದುಡ್ಡು ಕೊಟ್ಬಿಟ್ಟು ಫಾಲೋವರ್ಸ್ ಬರ್ಸ್ಕೊಬಿಡೋದು. ಒಂದು 150 ರೂಪಾಯಿ ಕೊಟ್ಟರೆ ಅಷ್ಟು ಫಾಲೋವರ್ಸು, 500 ಕೊಟ್ಟರೆ ಇಷ್ಟು ಫಾಲೋವರ್ಸು, ಎಷ್ಟೆಷ್ಟೋ ಕೊಟ್ಟರೆ ಅಮೌಂಟ್ ಎಷ್ಟೆಷ್ಟು ಫಾಲೋವರ್ಸು ನಾನು ನೋಡ್ತೀನಿ. ದಯವಿಟ್ಟು ಆ ಥರ ಯಾವುದೇ ಕಾರಣಕ್ಕೆ ಆ ತಪ್ಪು ಕೆಲಸ ಮಾಡೋಕ್ಕೆ ಹೋಗಬೇಡಿ. ನನ್ನ ಪ್ರೊಫೈಲ್ ಚೆನ್ನಾಗಿ ಕಾಣಲಿ ಅಂತ ಒಂದು ಅಬ್ಸರ್ವ್ ಮಾಡಿಬೇಕಾದ್ರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಯಾವುದಾದ್ರೂ ಅಕೌಂಟ್ಗಳು ಫಾಲೋವರ್ಸು ಜಾಸ್ತಿ ಇದ್ದು
ಕಂಟಿನ್ಯೂಸ್ ಆಗಿ ಫಾಲೋವರ್ಸ್, ಒಂದು ಎಕ್ಸಾಂಪಲ್ ಒಂದು 50,000 ಫಾಲೋವರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಆ ಅಕೌಂಟಲ್ಲಿ 50,000 ಫಾಲೋವರ್ಸ್ ಇದ್ದು ಅವ್ರ ವೀಡಿಯೋ ಬರೀ 5,000, 10,000, 3,000, 2,000 ವ್ಯೂಸ್ ಹೋಗ್ತಾ ಇದೆ ಅಂದರೆ, ಬರೀ ವ್ಯೂಸು ಅಷ್ಟು ಹೋಗ್ತಾ ಇದ್ದಾರೆ, ಖಂಡಿತವಾಗ್ಲೂ ಅವರು ದುಡ್ಡು ಕೊಟ್ಬಿಟ್ಟು ಫಾಲೋವರ್ಸ್ ಬರ್ಸ್ಕೊಂಡಿದ್ದಾರೆ ಅಂತಲೇ ಅರ್ಥ ಆ ಅಕೌಂಟಿಗೆ. ಅದಕ್ಕೋಸ್ಕರ ಆ ಥರ ಯಾವುದೇ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಅದು ಯಾವುದೋ ಒಂಥರ ತಿರ್ಪೆ ಶೋಕಿ ಅಂತಾರಲ್ಲ, ಹಂಗೆ ಜೆನ್ಯೂನಾಗಿ ಬೆಳೀರಿ, ಜೆನ್ಯೂನಾಗಿ ಮಾಡ್ಕೊಂಡು ಹೋಗಿ ಅಷ್ಟೇ, ಏನಿಲ್ಲ. ಒಂದಲ್ಲ ಒಂದಿನ ನೀವು ಮಾಡ್ತಾರ ಕೆಲಸ ಕರೆಕ್ಟಾಗಿದ್ದರೆ ಅದು ದೇವ್ರ ಆಶೀರ್ವಾದನೂ ಇರುತ್ತೆ, ಜನಿನ ಆಶೀರ್ವಾದನೂ ಇರುತ್ತೆ. ನೀವು ನಿಮ್ಮ ಕೆಲಸ ಮಾಡೋದು ಕಲೀರಿ ಫಸ್ಟು. ಅದೇ ಥರ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದರೆ ಒಂದಲ್ಲ ಒಂದಿನ ಜನ ಕೈ ಹಿಡಿತಾರೆ. ನಾನು ತುಂಬ ನೋಡಿದ್ದೀನಿ. ಅಷ್ಟು ನನಗೂ ಮೆಸೇಜ್ ಕೆಲವೊಂದು ಬಂದಿದ್ದು, ಡಿ ಎಮ್ ಮಾಡಿದ್ದಾರೆ, ಇಷ್ಟು ಅಮೌಂಟು ಕಳಿಸಿ ನಿಮಗೆ ಇಷ್ಟು ಫಾಲೋವರ್ಸ್ ತಂದು ಕೊಡ್ತೀವಿ ಅಂತ. ನಮಗೆ ಬೇಡವೇ ಬೇಡ. ಆಮೇಲೆ ಇನ್ನೇನು ಗೊತ್ತಾ, ಅದು ಜೆನ್ಯೂನ್ ಅಂತ ಹೆಂಗೆ ಅನಿಸುತ್ತೆ ಆ ಅಕೌಂಟ್ ಕೆಲವೊಂದು ಅಬ್ಸರ್ವ್ ಮಾಡಿ, ಅವ್ರಿಗೆ ಫಾಲೋವರ್ಸ್ ಎಷ್ಟಿದ್ದಾರೋ ಅಷ್ಟು ಆಲ್ಮೋಸ್ಟ್ ಅವ್ರ ವ್ಯೂಸ್ ಬಂದೇ ಬರುತ್ತೆ. ಕೆಲವೊಂದು ಯಾವುದೋ ಒಂದೊಂದು ವೀಡಿಯೋ, ಈಗ ನನಗೆ 3,000 ಫಾಲೋವರ್ಸ್ ಇದ್ದಾರೆ, ನನ್ನ ಅಕೌಂಟ್ ಹೇಳೋದಾದರೆ 3,000 ಫಾಲೋವರ್ಸ್ ಇರೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೂ 1,000, 2,000, 3,000 ವ್ಯೂಸಿಂಗ್ ಬಂದೇ ಬರುತ್ತೆ. ಇನ್ನೂ ಚೆನ್ನಾಗಿರೋ ಕಂಟೆಂಟ್ನ, ಪಬ್ಲಿಕ್ ರಿಲೇಟಬಲ್, ಯಾರಿಗಾರು ಮೋಸ ಆಗಿರೋದು ಏನಾದ್ರು ವೀಡಿಯೋಗಳು ನೋಡಿರ್ತಾರೆ ನೀವು. ಈಗ ಒಂದು ಯಾವುದೋ ಒಂದು ವೀಡಿಯೋ ಮಾಡಿದೆ ನಾನು, ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ 3.2 ಮಿಲಿಯನ್ ಓಡಿದೆ ಅಂತ ಹೇಳಿದ್ನಲ್ಲ, ಆ ವೀಡಿಯೋ ಬಂದು 1,000 ದುಡ್ಡನ್ನ ಮೋಸ ಮಾಡ್ತಾನೆ ಯಾರಿಗೆ, ಆ ಅಣ್ಣಂಗೆ ಆ ವೀಡಿಯೋದಲ್ಲಿ ನೋಡಿ ನೀವು ಹೋಗ್ಬಿಟ್ಟು ಬೇಕಾದರೆ. ಅವನು ಮೋಸ ಮಾಡೋದ್ರಿಂದ ಅದನ್ನು ನಾನು ಮಾತಾಡಿ ಹೇಳ್ತೀನಿ, ಈ ಥರ ಮೋಸ ಆಗಿದೆ ಅಂತ ಎಲ್ಲನೂ ನಾನು ಬಿಡಿಸಿ ಜನಗೆ ಹೇಳ್ತೀನಿ. ಜನ ಅವನ ಮೇಲೆ ಯಾವ ಥರ ರಿಯಾಕ್ಟ್ ಆಗ್ತಾರೆ ಗೊತ್ತಾ, ಅವನು ಫೋನ್ ನಂಬರ್ನ ಸ್ವಿಚ್ ಆಫ್ ಮಾಡಿ ಔಟ್ಸ್ಟೇಷನ್ ಮಾಡ್ಕೊಬಿಟ್ಟವನೇ. ಇನ್ನಾಗಿ ಆ ವೀಡಿಯೋ ಆ ವೀಡಿಯೋ ನೋಡಾದ್ಮೇಲೆ ಎಷ್ಟು ಸಂದೇಶ ಹೋಗೈತೆ ಗೊತ್ತಾ, ಇನ್ನು ಮುಂದೆ ಯಾರು ಆ ರೀತಿ ಮೋಸ ಮಾಡಲ್ಲ. ಒಂದು ಆ ಥರ ಜನ ಆಗಿರ್ಬೋದು, ಯಾರಾಗಿರ್ಬೋದು. ಇನ್ನೊಂದು ಭಯ ಇರುತ್ತೆ. ನಾನು ಹೇಳಿದ್ನಲ್ಲ, ಸೋಷಿಯಲ್ ನೆಟ್ವರ್ಕ್ ಎಷ್ಟು ಒಳ್ಳೆಯದು ಅಷ್ಟು ಕೆಟ್ಟದು ಅಂತ. ಇವಾಗ ಒಂದು ಆ ವಿಡಿಯೋ ಮಾಡಿರೋದ್ರಿಂದ ಎಷ್ಟು ಅವೇರ್ನೆಸ್ ಮೂಡ್ತು ಅಂದರೆ, ಇನ್ನೊಂದು ಸಲ ಯಾರಾದ್ರೂ ಮೋಸ ಮಾಡೋಕ್ಕೆ ಭಯ ಪಡ್ತಾರೆ. ಯಾಕಂದರೆ ಯಾರೋ ಮಾಡೋ ಡ್ರೈವರಿಂದ ಇನ್ಯಾರೋ ಒಳ್ಳೆ ಡ್ರೈವರಿಗೆ ಕೆಟ್ಟ ಹೆಸರೇ. ಅದೇನಂತಾರಲ್ಲ, ಯಾರೋ ಒಬ್ಬ ಮಾಡೋದ್ರಿಂದ ಎಲ್ರಿಗೂ ಕೆಟ್ಟ ಹೆಸರು ಅಂತ. ಈಗ ಅವರು ಕೆಲಸ ಮಾಡೋ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಇವಾಗ ಹೇಳ್ತಾರೆ ವಿಚಾರ ಏನು ಅಂತ. ಈಗ ಅವರು ಇವಾಗ ಕೆಲಸ ಮಾಡಿಕೊಡ್ತಾರೆ, ಪಾಪ ಡ್ರೈವರ್ ಏನೋ ಕೊಡ್ತಾರೆ ಬಿಡು ಅಂತ 1,800 1,500 ಆ ವೀಡಿಯೋದಲ್ಲಿ ಹೇಳಿದ್ದೀನಿ, ನಾನು ಮಾತಾಡಿದ್ದೀನಿ. ಟೋಟಲ್ 1,500,000 ಅಮೌಂಟ್ ಎಲ್ಲ ಕೊಡಬೇಕು. 1,500,000 ಮೋಸ ಮಾಡಿದ್ದಾನೆ ಕಷ್ಟಪಟ್ಕೊಂಡು ದುಡಿಯೋನಿಗೆ. ಯಾವುದು ಒಂದು ಸಲ ವೀಡಿಯೋ ನೋಡ್ಕೊಂಡು ಬನ್ನಿ, ಆ ಬಿಸ್ತಲ್ಲಿ ಹೆಂಗೆ ಕೆಲಸ ಮಾಡ್ತಾನೆ ಏನು ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ಹಂಗೆ ನೀವು ಈ 3.2 ಮಿಲಿಯನ್ ಹೋಗೈತೆ ಅಂದಲ್ಲ, ಹಂಗೆ ಯಾವ ಥರ ಕಂಟೆಂಟ್ಗಳು ಹೋಗಬೇಕು, ಯಾವ ಥರ ಕಂಟೆಂಟ್ ಮಾಡಬೇಕು, ವೀಡಿಯೋದ್ಗೆ ಯಾವ ಥರ ಪಬ್ಲಿಕ್ ರೀಚ್ ಆಗುತ್ತೆ. ನನಗೊಂದು ಸ್ವಲ್ಪ ನನಗೆ ಅದು ಅನುಭವಗಳು ಇವಾಗ ಗೊತ್ತಾಗ್ಬಿಟ್ಟಿದ್ದಾವೆ. ಒಂದು ಎಕ್ಸಾಂಪಲ್, ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಡೈಲಿ, ಯಾಕೆಂದರೆ ಡೈಲಿ ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ. ನನಗೆ ಒಂದು ಅನುಭವದಲ್ಲಿ ಗೊತ್ತಾಗೈತೆ ಯಾವ ವೀಡಿಯೋ ಪಬ್ಲಿಕ್ ರೀಚ್ ಆಗುತ್ತೆ, ಅಂದರೆ ಎಷ್ಟು ರೀಚ್ ಆಗುತ್ತೆ, ಎಷ್ಟು ರೀಚ್ ಆಗಲ್ಲ, ಎಷ್ಟು ಹೋಗುತ್ತೆ, ಎಷ್ಟು ಹೋಗಲ್ಲ ಅಂತ. ಈಗ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗೇ ಫಾಲೋವರ್ಸ್ ಎಲ್ಲ ಬರ್ತಿದ್ದಾರೆ, ವೀಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಡೈಲಿ ವೀಡಿಯೋಗಳು ಮಾಡೋಕ್ಕೆ ಆಗ್ತಾಯಿಲ್ಲ, ಸ್ವಲ್ಪ ಕೆಲಸ ಕಾರ್ಯಗಳು. ಹೋಟ್ಲು, ನಾನು ವೀಡಿಯೋ ಎಲ್ಲ ನೋಡಿರ್ತೀರ, ನಾನು ಹೋಟ್ಲು ಬಿಸ್ನೆಸ್ ಮಾಡೋದು, ನಮ್ಮದೇ ಹೋಟ್ಲ್ ಅಲ್ವಾ. ಕೆಲಸಗಳಿಂದ ನಾನು ಸ್ವಲ್ಪ ಯಾಕೆಂದರೆ ವೀಡಿಯೋ ಬಂದು ಯೂಟ್ಯೂಬಲ್ಲಿ ಲಾಂಗ್ ಫಾರ್ಮೆಟ್ ವೀಡಿಯೋನೇ ಮಾಡೋದು ನಾನು. ಇನ್ನು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ 1 ನಿಮಿಷದೆಲ್ಲ ವೀಡಿಯೋ ಮಾಡ್ಬೋದಲ್ವ, ಸ್ವಲ್ಪ ಆಗುತ್ತೆ. ಬಟ್ ಯೂಟ್ಯೂಬ್ಗೆ ವೀಡಿಯೋ ಮಾಡೋಕ್ಕೆ ಟೈಮ್ ನನಗೆ ಸಾಲ್ತಾಯಿಲ್ಲ. ಅದರಿಂದ ಆದಷ್ಟು ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಓಕೆನಾ. ಇಲ್ಲಿಗೆ ಇನ್ಸ್ಟಾಗ್ರಾಮಲ್ಲಿ ಇವತ್ತಿಷ್ಟು ಹೇಳಿದ್ದೀನಿ. ಮುಂದೆ ಏನಾದರೂ ನಾನು ಏನಾದ್ರು ಅಪ್ಡೇಟ್ ಕೊಡಬೇಕಂದ್ರೆ ನೆಕ್ಸ್ಟ್ ಕೊಡ್ತೀನಿ ನಾನು. ಇಲ್ಲಿವರೆಗೂ ಯಾರು ನನ್ನ ಈ ವಿಡಿಯೋ ನೋಡಿದರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಸಬ್ಸ್ಕ್ರೈಬ್ ಯಾರು ಇನ್ನೂ ಮಾಡಿಲ್ಲ ವಿಡಿಯೋ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ. ತುಂಬ ಥ್ಯಾಂಕ್ಸ್.